ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಪ್ರಾಚೀನ ಕಾಲದ ಅಗ್ರಹಾರ ಸುಕ್ಷೇತ್ರ ಮುತ್ತಗಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಯುವಕ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಂದ ಹಾಗೂ ಊರಿನ ಗ್ರಾಮಸ್ಥರಿಂದ ಗೌರವ ಅಭಿನಂದನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು, ನಿವೃತ್ತ ನೌಕರರನ್ನು ಹಾಗೂ ನೂತನವಾಗಿ ಸರಕಾರಿ ಕ್ಷೇತ್ರದಲ್ಲಿ ಸೇವೆ ಮಾಡುವ ನೌಕರರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಶ.ಬ್ರ. ಶ್ರೀ ಸಿದ್ದರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು, ಹರಳೆಕಟ್ಟೆ ಚಿಮ್ಮಲಿಗಿ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ಆರ್.ಎನ್. ಸೂಳೇಬಾವಿ, ಅಧ್ಯಕ್ಷರು ಗೌರಿಶಂಕರ ವಿದ್ಯಾವರ್ಧಕ ಸಂಘ ಮುತ್ತಗಿ, ಶ್ರೀ ಶಂಕರಗೌಡ ಎಸ್. ಪಾಟೀಲ, ಅಧ್ಯಕ್ಷರು ಯುವಸಿರಿ ಸೌಹಾರ್ದ ಸಹಕಾರಿ ಬ್ಯಾಂಕ, ವೇದಮೂರ್ತಿ ಶ್ರೀ ರವೀಂದ್ರ ಚಿಕ್ಕಮಠ, ಶ್ರೀ ಶರಣಯ್ಯ ಕಂಬಿಮಠ, ಶ್ರೀ ಶಂಕರಯ್ಯ ಮಠಪತಿ, ಶ್ರೀ ರೇವಣಸಿದ್ದಯ್ಯ ಹಿರೇಮಠ, ಈಶ್ವರ ದೇವರಗುಡಿ, ಶ್ರೀ ಪ್ರೇಮಕುಮಾರ ಮ್ಯಾಗೇರಿ, ಅಧ್ಯಕ್ಷರು ಪಿಕೆಪಿಎಸ್ ಮುತ್ತಗಿ, ಶ್ರೀ ಕಲ್ಲಪ್ಪ ಆಸಂಗಿ, ಶಿವಪ್ಪ ದೇವನಗಾವಿ, ಶಿವಶಂಕರ್ ಬಿರಾದಾರ್. ವೇದಿಕೆಯನ್ನು ಉದ್ದೇಶಿಸಿ ನಿವೃತ್ತ ಚಿತ್ರಕಲಾ ಶಿಕ್ಷಕರಾದಂತಹ ಶ್ರೀ ಭೀಮರಾಯ ನಾಯಕರ ಇವರು ಮಾತನಾಡಿದರು. ಮಹೇಶ್ ಪತ್ತಾರ್, ಸೋಮಶೇಖರ ಹೊಸಮನಿ, ಗಿರಿಮಲ್ಲಪ್ಪ ಸಜ್ಜನ ಬಸವೇಶ್ವರರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅದರಂತೆ ಗ್ರಾಮ ದೇವತೆಯಾದ ಗೌರಿಶಂಕರರನ್ನು ಹಾಗೂ ಮಾರುತೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಂದಿನ ಸನ್ಮಾನ ಕಾರ್ಯಕ್ರಮದ ಒಂದು ಘನ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಚಿಮ್ಮಲಿಗೆಯ ಶ್ರೀಗಳೇ, ಅದರಂತೆ ನಮ್ಮೂರಿನ ಅಧ್ಯಕ್ಷರಾದಂಥ ಸುಳಿಬಸವಕರರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಗೌರವಾನ್ವಿತ ಅತಿಥಿಗಳೇ ಹಾಗೂ ಎಲ್ಲ ಊರಿನ ನನ್ನ ಬಂಧು ಭಗಿನಿಯೇ, ನಾನೀಗ ಸಡನ್ಲಿ ಏನು ಮಾತಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ವೃತ್ತಿ ಅನ್ನೋದು ಯಾವುದೇ ಆಗಲಿ, ವೃತ್ತಿ ಗೌರವ ಅನ್ನೋದು ಸೇವೆ ಒಂದು ದಾಸೋಹದಲ್ಲಿ ಬರ್ತದೆ. ಏನಂತಂದರೆ ನಿಷ್ಕಾಮ ಸೇವೆಗೆ 3 ಲೋಕ ಒತ್ತಿ ಬೀಳ್ತಾವಂತ. ಇದು ದಾಸೋಹದಲ್ಲಿ ಬಂದಂಥ ಒಂದು ವಾಕ್ಯ ಸತ್ಯ. ಯಾವಲೇ ಆಸೆ ಇಟ್ಕೊಂಡು ಆಸೆ ಇಲ್ಲದೆ ಯಾರು ಸೇವೆ ಮಾಡ್ತಾರೆ ಅವರಿಗೆ 3 ಲೋಕಗಳು ಅವರ ಅಡಿಪಾಯದಲ್ಲಿ ಬೀಳ್ತವೆ ಅಂತ ಹೇಳ್ತಾರೆ. ಯಾಕಂದರೆ ನಾನು 18 ವರ್ಷ ಉಚಿತ ಸೇವೆ ಮಾಡಿದ್ದೆ. ನನಗೆ ಸಿಕ್ಕಿದ್ದೆ 15 ವರ್ಷ ಪಗಾರ. ಯಾಕಂದರೆ 92ರಲ್ಲಿ ನಾವು ಹೈಸ್ಕೂಲ್ದಾಗ ಸೇರಿದಾಗ ನಾವು ಏನೋ ಒಂದು ಆಸೆ ಇಟ್ಕೊಂಡು ಸೇರಿದ್ದೀವಿ. ಆದರೆ ಅದು ಅನುದಾನ ಸಿಗಬೇಕು ಅಂತ ತಿಳ್ಕೊಂಡು ಹೆಂಗಾಗಿತ್ತು ಅಂದರೆ ಕುದುರೆ ಮೇಲೆ ಕುಂತು ಮುಂದೆ ಹಸಿರು ತೋರಿಸ್ಕೊಂಡು ಹೋಗೋಂಗಾಗಿತ್ತು. ಯಾಕಂದ್ರೆ ಅದು ಹಸಿರು ತಿನ್ನೋಕ್ಕಾಗೋದಿಲ್ಲ, ಆದ್ರೆ ಕುದುರೆ ನಡೆದಿದ್ದೆ ಕರೆ. ಹಂಗೆ ಇಲ್ಲಿವರೆಗೆ 9ರಾಗ ಸಿಕ್ತು. ಅವಾಗ ಭಾಳ ಕಷ್ಟ ಅನ್ನಿಸ್ತಿತ್ತು. ಆದ್ರೆ ಅವಾಗ ಏನು ಕಷ್ಟ ಅನ್ನಿಸ್ಲಿಲ್ಲ, ಯಾಕಂದ್ರೆ ವಯಸ್ಸಿನಾಗ ಏನಾದರೂ ಸಾಧನೆ ಮಾಡ್ಕೊಳಕ್ಕೆ ಸಾಧ್ಯ ಇತ್ತು, ಏನಾದರೂ ಮಾಡ್ತಿದ್ದೆ. ದೇವ್ರು ಅದಕ್ಕಂತಾರಲ್ಲ, ಕೆಲವರು ವೃತ್ತಿ ಮಾಡೋರಿಗೆ ದೇವ್ರ ಆಶೀರ್ವಾದವೂ ಇರ್ತದೆ, ಅದು ಸತ್ಯ. ಯಾಕಂದರೆ ಬದುಕಾಕೆ ಸೇವೆ ಮಾಡೋದಕ್ಕಾಗಿ ಏನಾದರೂ ಒಂದು ಆಶ್ರಯನ ಮಾಡ್ಕೊಳ್ಳೇಬೇಕಾದಂಥ ಸಮಸ್ಯೆಗಳು ಬರ್ತವೆ ಇವತ್ತು. ಯಾಕಂದ್ರೆ ಶಂಕರಗೌಡ ಸಾಹೇಬ್ರದ್ದು ನಾವು ಸಿದ್ಧಶಿರಿ ಒಳಗೆ ನಾವು ಪಿಗ್ಮಿ ಏಜೆಂಟ್ರಾಗಿದ್ದರು. ನಮ್ಮ ಮನೆಯವರು, ನಾವು ಇದ್ದಿದ್ದಿಲ್ಲ, ಆದರೂ ಸೇವೆ ಮಾಡ್ತಿದ್ದೀವಿ. ಅವರ ಒಂದು ಪರಿಶ್ರಮ ಆವಾಗ ನೋಡ್ಕೊತ ಬಂದಿದ್ದೀವಿ. ನಮ್ಮೂರಿನೊಳಗೆ ನಮ್ಮ ಆರ್.ಎನ್. ಸುಳಿಬಸವಕರದು ನೋಡಿದ್ವಿ. ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ಯಾರ ಅಂತಂದ್ರೆ ನಾವು ಊರಿಂದ ನೋಡ್ತಿದ್ದೇವೆ ಅಷ್ಟೇ. ಅದು ಸತ್ಯದ ಸೇವೆ. ಯಾವುದೇ ಒಂದು ಕೆಲಸ ಮಾಡುವಾಗ ಭಯಂಕರ ತೊಡಕುಗಳು ಬರ್ತವೆ. ಅದನ್ನು ಎದುರಿಸ್ಕೊಂಡು ಹೋಗಿ ಮುಂದೆ ಗುರಿಯನ್ನು ಮುಟ್ಟುತ್ತಾರಲ್ಲ, ಅದು ಸಕ್ಸಸ್ ಆಗುತ್ತೆ, ಸತ್ಯ. ಅದಕ್ಕೆ ಇವತ್ತಿನ ಮಟ್ಟಿಗೆ ನಾವು ಗುರಿಯನ್ನು ತಪ್ಪಿ ನಮ್ಮ ಶಿಕ್ಷಕರೆಲ್ಲ ಅದಾರ, ನಮ್ಮ ಕೊಳದವರು ಅದಾರ, ಮತ್ತು ಬೇರೆ ಉದ್ಯೋಗದಲ್ಲಿ ಸೇವೆಯನ್ನು ಮಾಡಿದಂಥ ನಮ್ಮ ನೌಕರ ಬಂಧುಗಳು ಇಲ್ಲಿ ಅದಾರ. ಅವರಿಗೆ ಒಂದೇ ಮಾತು, ಕೇವಲ ವೃತ್ತಿ ಅದು ಸ್ಥಿರ ಅಲ್ಲ. ನಾವು ಪ್ರವೃತ್ತಿಯೊಳಗೆ ಒಳ್ಳೆಯದನ್ನು ಮಾಡ್ಕೊತ ಒಂದು ಜನಸೇವೆಯನ್ನು ಮಾಡ್ಕೊತ
ಜನರ ಸೇವೆಯೇ ಜನಾರ್ದನ ಸೇವೆ ಅನ್ಕೊಂತ ನಾವು ಮುಂದೆ ಹೋಗಿದ್ದೇ ಆದರೆ ನಮ್ಮ ಬದುಕು, ನಮ್ಮ ಕುಟುಂಬ, ನಮ್ಮ ಸುತ್ತಮುತ್ತಲಿನ ಪರಿಸರವೂ ಚೆನ್ನಾಗಿರ್ತದೆ. ಅದು ಸತ್ಯವಾದ ಮಾತು. ನಾವು ಏನೇ ಮಾಡುವಾಗ ಮಾಡುವ ಕೆಲಸಗಳಲ್ಲಿ ಏನಿರ್ತದೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಅವು ಎಲ್ಲ ಇದ್ರೆ ಏನಾಗ್ತದೆ ಅಂತಂದ್ರೆ ನಾವು ಮಾಡಿದ ವೃತ್ತಿಗೆ ಒಂದು ಗೌರವ ಬರ್ತದೆ, ಅದಕ್ಕೊಂದು ಕಳೆ ಬರ್ತದೆ. ಇರಲಿ, ಇನ್ನೂ ವಿಷಯ ಭಾಳ ಇರ್ತದೆ. ಆದರೂ ನನಗೆ ಇಲ್ಲಿ ಕರೆದು ಒಂದೆರಡು ಅನಿಸಿಕೆಗಳನ್ನು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆಯ ಪದಾಧಿಕಾರಿಗಳಿಗೆ, ಎಲ್ಲ ಸಂಘಟನೆಗಳಿಗೆ ವಂದಿಸಿ ನನ್ನ ಚಿಕ್ಕ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭಾರತ. ಅದರ ನೇತೃತ್ವ ವಹಿಸಿದಂಥ ನಮ್ಮ ಭಾಗದ ಅತಿ ಹೆಸರುವಾಸಿಯಾದಂಥ ಚಂಗುಲಿ ಗುರುಗಳೇ ಮತ್ತು ಈ ಭಾಗದಲ್ಲಿ ಕೋಆಪರೇಟಿವ್ ಬ್ಯಾಂಕನ್ನು ನಡೆಸ್ಕೊಂಡು ಹೋಗುವುದು ಅದರ ಹೆಂಗೆ ಅನ್ನೋದು ನೂತನ ಅಧ್ಯಕ್ಷರಾದಂಥ ಶಂಕರಗೌಡರು ಭಾಳ ವಿಸ್ತಾರವಾಗಿ ಹೇಳುವಂಥ ಶಂಕರಗೌಡರು ವೇದಿಕೆಯಲ್ಲಿದ್ದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ಬಂದಂಥ ಯಾವತ್ತು ಮುತ್ತಿಗೆ ಗ್ರಾಮದ ಹಿರಿಯರು, ಇದು ನಾಗೇರಿ ಹೇಳ್ತಿದ್ದ ಒಂದು 4-5 ಮಂದಿಗೆ ಮೊದಲ ಈಗೊಂದು 6 ತಿಂಗಳ ಹಿಂದೆ ಸತ್ಕಾರ ಮಾಡೋದು ಕೊಂಡಾಡ ಅದು ಹಂಗೆ ಮುಂದೆ ಇವತ್ತು ಬಂದು ಒಂದು 15-20 ಮಂದಿಗೆ ನಾವು ಮಾಡುವಂಥ ಸತ್ಕಾರ ಮಾಡುವಂಥ ಈ ನಮ್ಮ ಮಾರುತೇಶ್ವರ ಕಮಿಟಿಯವರೇನು ಇಟ್ಕೊಂಡಾರ. ಮೊದಲೇ ಒಂದು 4 ಮೀಟಿಂಗ್ ಮಾಡೋದು ಅದು ಆಗಲಿಲ್ಲ. ಇವತ್ತೆಲ್ಲರಿಗೆ ಮಾಡಿ ಯಾರು ಬಂದಿಲ್ಲ, ಯಾರು ಬರಬಾರ್ದು ಅನ್ನುವಂಥದ್ದನ್ನು ಒಂದು ಹೆಸರಂತೂ ಹಾಕಿದ್ದೇವೆ, ಅವ್ರಿಗೆ ತಿಳಿಸಿದ್ದೇವೆ. ಅವ್ರು ಬಂದು ಸರ್ಕಾರ ತೊಗೊಂಡಿದ್ದು ಒಳ್ಳೆಯದಾಗಿತ್ತು, ಅವ್ರ ಕೆಲಸ ಇರೋದ್ರಿಂದ ಬಂದಿಲ್ಲ. ಇದು ಏನು ನಮ್ಮೂರಲ್ಲಿ ಈ ಸರ್ಕಾರ ಸಮಾರಂಭ ಮಾಡಿದಂಥ ಕಾರ್ಯಕ್ರಮ ಇರೋದು ಭಾಳ ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಈಗ ಶಂಕರಗೌಡರು ಬಂದರೆ ಅವರಿಗೆ ಹೇಳಿದ್ರು ಕೋಆಪರೇಟಿವ್ ಹ್ಯಾಂಗ್ ನಡೆಸುತ್ತೆ, ಅದರ ಅನುಭವ ನಮಗೂ. ಯಾಕಂದ್ರೆ ನಾನು ಗೌರಿಶಂಕರ ವಿದ್ಯಾರ್ಥಿ ಇದು ಕೋಆಪರೇಟಿವ್ ಬ್ಯಾಂಕ್ ನಡೆಸ್ತಾ ಇದ್ದೀವಿ, ಒಂದೇ ಬ್ರ್ಯಾಂಚಲ್ಲಿ ಅವರು ಭಾಳಷ್ಟು ಬ್ರ್ಯಾಂಚ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅದನ್ನು ನಡೆಸ್ಕೊಂಡು ಹೋಗೋದು, ಅದರಲ್ಲಿ ದುಡ್ಡು ಇಟ್ಕೊಂಡು ನಡೆಸ್ಕೊಂಡು ಹೋಗೋದು ಭಾಳ ಕಠಿಣ. ನಂತರ ನಾವು ಏನು ಈ ಊರಲ್ಲಿ ಎಜುಕೇಷನ್ ಆಗಲಿ, ಕೋಆಪರೇಟಿವ್ ಆಗಲಿ, ಅಥವಾ ಹೊಸ ಅಪಾಯಿಂಟ್ಮೆಂಟ್ ಬಸವಾದಿ ಶೋಷಣೆ ಹಾಗೂ ನಾಡಿನ ಸಂತ ಮಹಂತ ದಾರ್ಶನಿಕರ ಮನೋಮುಖದಲ್ಲಿ ಸ್ಪರ್ಶಿಸಿತು. ಹಾಗೂ ಸುಕ್ಷೇತ್ರ ಮುತ್ತಿಗೆಯ ಗ್ರಾಮದ ಆರಾಧ್ಯ ದೈವಗಳಿಗೆ ಅಂತಭಕ್ತಿಯ ನಮನಗಳನ್ನು ಸಲ್ಲಿಸಿತು. ಮುತ್ತಿಗೆಯ ಹಿರೇಮಠದ ಒಡೆಯರಾಗಿದ್ದರು, ಮಾರ್ಗದರ್ಶಕರು ಆಗಿದ್ದರು, ಅನುಷ್ಠಾನ ಮೂರ್ತಿಗಳಾಗಿದ್ದರು. ಮುತ್ತಿಗೆ ಹಾಗೂ ಕಾಂಡೂರಿನ ಹಿರೇಮಠದ ಶ್ರೀ ಶತಸ್ಥಲ ವೀರಗುಂದಿ ಶಿವಾಚಾರ್ಯ ಮಹಾಸ್ವಾಮಿಗಳ ಅಧಿಕಾರಿಗಳ ಅಂತಭಕ್ತಿಯ ನಮನಗಳನ್ನು ಸಲ್ಲಿಸಿತು. ಸೇವಾ ಸಾಧಕರಿಗೆ ಮತ್ತು ನಿವೃತ್ತಿಯ ಹೊಂದಿರುವಂಥ ಎಲ್ಲ ಸೇವಾಗಳನ್ನು ಕೂಡ ಸನ್ಮಾನವನ್ನು ಹಮ್ಮಿಕೊಡಬೇಕಂತಹ ಯಾವತ್ತೂ ಶ್ರೀ ಮಾರುತೇಶ್ವರ ಯೋಗಗಳಿಗೆ ಪದಾಧಿಕಾರಿಗಳು ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾದ ಸಾಧಕ ಸರ್ಕಾರದ ಪ್ರಶಸ್ತಿಯನ್ನು ಪಡೆದಿರುವಂತಹ ಸನ್ಮಾನ್ಯ ಶ್ರೀ ಶಂಕರಗೌಡ ಪಾಟೀಲ್, ಈ ವೇದಿಕೆಯ ಅಧ್ಯಕ್ಷತೆ ವಹಿಸಿರುವಂತಹ ಹಿರಿಯರು ಅನುಭಾವಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಸುನೀಲ್ ಆಡಿಗಾಗಿ ವೇದಿಕೆ ಮೇಲೆ ಆಸೀನರಾಗಿ ಎಲ್ಲ ಗುರುಹಿರಿಯರು, ಅತಿಥಿ ಅಭ್ಯಾಗತರು ಹಾಗೂ ಯಾವತ್ತೂ ಗುರುಹಿರಿಯರು, ಇದೊಂದು ಬಹಳ ಅದ್ಭುತವಾಗಿರುವಂತಹ ಕ್ಷಣ ಅಂತಗಳು. ಏಕೆಂದರೆ ಈ ಸೇವಾ ನಿವೃತ್ತಿಯನ್ನು ಹೊಂದಿದವರಲ್ಲಿ ಹೆಚ್ಚಿನ ಜನ ಶಿಕ್ಷಕರೇ ಆಗಿರುವುದರಿಂದ ಅವರ ಮಾರ್ಗದರ್ಶನದೊಳಗೆ ಬಹಳ ವಿದ್ಯಾರ್ಥಿಗಳು ಈ ಸಮಾಜದ ಸಫಲಗಳಾಗಿ ಈ ನಾಡಿನ ಸೇವೆಯನ್ನು ಸಲ್ಲಿಸುವಂತಹ ಕಾರ್ಯ ನಿವೃತ್ತರಾಗಿದ್ದಾರೆ. ಈ ನಿವೃತ್ತಿಯ ಜೀವನ ಕೇವಲ ಒಂದು ಹಂತವಲ್ಲ. ಯಾಕಂದರೆ ನಿವೃತ್ತಿ ಆದಮೇಲೆ ಒಂದು ಹೆಂಗಪ್ಪ ಜೀವನ ಅಂತ ಹೇಳಿ ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ಯಾವಾಗ ನೀವು ಸೇವೆಗೆ ನಿವೃತ್ತಿ ಕೇವಲ ಸೇವೆಗೆ ಆದರೂ ಕೂಡ ನಿಮ್ಮ